ವೀಕ್ಷಕರೇ, ನಮ್ಮ ನಿತ್ಯ ಜೀವನದಲ್ಲಿ ಒಂದೊಂದು ಸಲ ಕೆಲವರಿಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲದೇ ಇದ್ದರೂ ಮಂಕಾಗಿ ಮತ್ತು ಸೋಮಾರಿಯಾಗಿ ಇರುತ್ತಾರೆ. ಹಾಗೆ ಯಾಕೋ ಸುಸ್ತಾಗ್ತಾ ಇದೆ ಅಂತ ಹೇಳೋದನ್ನು ಕೇಳ್ತಾ ಇರ್ತೀವಿ ಅಲ್ವಾ? ಆದ್ದರಿಂದ ಈ ಸುಸ್ತನ್ನು ಕಡಿಮೆ ಮಾಡಲು ಈ ಕೆಳಗಿನವುಗಳನ್ನು ಪಾಲಿಸಿ ನೋಡಿ. ನಾವು ಎಷ್ಟೋ ಸಲ ಮಲಗಿದಾಗ ಒತ್ತಡದ ಕಾರಣದಿಂದ ನಿದ್ದೆ ಬಾರದಿದ್ದರೆ ದೇಹದ ಸುಸ್ತು ಜಾಸ್ತಿಯಾಗುತ್ತದೆ. ಆದ್ದರಿಂದ ವಿಶ್ರಾಂತಿ ಮತ್ತು ಸಾಕಷ್ಟು ನಿದ್ದೆ ಮಾಡಿ. ಉಗುರು ಬೆಚ್ಚಗಿನ ನೀರಿನ ಸ್ನಾನ ಮಾಡಿದರೆ ದೇಹದ ಮಾಂಸಖಂಡಗಳನ್ನು ಸಡಿಲಗೊಳಿಸಿ ಸುಸ್ತನ್ನು ಹೋಗಲಾಡಿಸುತ್ತದೆ. ಇನ್ನು ಶೇಖರಿಸಿಟ್ಟ ಆಹಾರ ಸೇವಿಸದೆ ಪೋಷಕಾಂಶಗಳುಳ್ಳ ಸಮತೋಲನ ಆಹಾರ ಸೇವಿಸಿ ನೋಡಿ. ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುವ ಕಾರಣ ನಾವು ತಿನ್ನುವ ಆಹಾರವನ್ನು ದೇಹವು ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಹಾಗೆಯೇ ಸುಸ್ತನ್ನು ಕೂಡ ಕಡಿಮೆ ಮಾಡುತ್ತದೆ. ಜೇನುತುಪ್ಪದಲ್ಲಿರುವ ಫ್ರಕ್ಟೋಸ್ ವಿಟಮಿನ್ಗಳು ಮತ್ತು ಖನಿಜಗಳು ಸುಸ್ತು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ವೀಕ್ಷಕರೇ, ಹೀಗೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸುಸ್ತನ್ನು ನಿವಾರಣೆ ಮಾಡಿಕೊಳ್ಳಬಹುದು.